ತೋರಿಸುವುದರಿಂದ ಹಾಗೂ ಗೋಕಾಕ್ ವಿಭಾಗದ ಗೋಕಾಕ್ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ ವತಿಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಒಂದು ಸಾರ್ವಜನಿಕ ಶಾಂತತಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಾರ್ವಜನಿಕ ಶಾಂತತಾ ಸಭೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಮುಸ್ಲಿಂ ಹಾಗೂ ಹಿಂದೂ ಸಮಾಜ ಬಂದವರು ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇವತ್ತಿನ ಬಕ್ರೀದ್ ಹಬ್ಬದ ಶಾಂತ ಸಭೆಗೆ ಆಗಮಿಸಿದಂಥ ನಮ್ಮ ಗೋಕಾಕ್ ಶಹರ ಮತ್ತು ಗ್ರಾಮೀಣ ನಮ್ಮೆಲ್ಲ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ನಮ್ಮ ಇಲಾಖೆಯಿಂದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರ ಪರವಾಗಿ ಎಲ್ಲರಿಗೆ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಈ ಉದ್ದೇಶ ಏನಪ್ಪ ಅಂತಂದರೆ, ಬಕ್ರೀದ್ ಸುಮಾರು ನಾವು ನೋಡಿದಾಗ 2019ರಿಂದ ನೋಡ್ತಾ ಇದ್ದೇವೆ. ಯಾವುದೇ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಗೋಕಾಕ್ ಇರ್ಬೋದು, ಶಹರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ವರ್ಷ ಹಬ್ಬದ ಎಲ್ಲರೂ ಮುಂಜಾಗ್ರತವಾಗಿ ಏನಾಗಿದೆ ಅಂದರೆ, ಯಾವುದೇ ಕೋಮು ಗಲಭೆ ಸೃಷ್ಟಿ ಮಾಡಿದೆ, ಒಂದು ಧರ್ಮ ಜಾತಿಗಳಿವೆ, ಒಂದು ಧರ್ಮ ನಗರಗಳಿವೆ, ಆ ಥರ ಒಂದು ಸಾಮಾಜಿಕ ಇಂಟರ್ನೆಟ್ ಮುಖಾಂತರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಯಾವುದೇ ರೀತಿ ಪ್ರಚೋದನಕಾರಿಯಾಗಿ ಕೋಮು ವರ್ತನೆ, ಕೋಮು ಸೌಹಾರ್ದತೆ ಒಂದು ಧಕ್ಕೆ ಉಂಟು ಮಾಡದೆ ಒಂದು ಹಬ್ಬ ಒಂದು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇದು ಬಕ್ರೀದ್ ಅಂದರೆ ಒಂದು ತ್ಯಾಗದ ಹಬ್ಬ. ಸೊ ಇಲ್ಲಿ ಏನಿದ್ರೆ ರಕ್ತ ಹರಿಸಬೇಕು, ಮೋಸ ಕೊಡಬೇಕು ಅಂತ ಏನಿರೋದಿಲ್ಲ. ಇದಂದರೆ ಒಂದು ದಾನ ಮತ್ತು ಧರ್ಮನಿಷ್ಠೆ, ಕೊಡ್ಬೇಕಂತ ಹೇಳಿದ್ದಾರೆ. ಕುರಾನಲ್ಲಿ ಇದೇ ಹೇಳಿದ್ದಾರೆ. ಸೊ ನೀವು ಮೋಸ ಕೊಡಬೇಕು, ರಕ್ತ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ನಿಷ್ಠೆ ಮತ್ತು ಸಹಾಯ ಅಂದರೆ ಈ ಉದ್ದೇಶ ಏನಪ್ಪ ಅಂತಂದರೆ, ಬಡವ್ರಿಗೆ ಸಹಾಯ ಆಗಲಿ. ಯಾವ ದೊಡ್ಡವರಲ್ಲ ಸಣ್ಣವರಲ್ಲ. ಈ ಬಕ್ರೀದ್ ಹಬ್ಬ ವಿಶೇಷ ಅಂತಂದರೆ ಸಹಾಯ ಮಾಡೋದು. ಇದರಲ್ಲಿ ಯಾರಾದರೂ ಒಂದು ಆರ್ಥಿಕವಾಗಿ ಹಿಂದುಳಿದವರನ್ನು ಅವರಿಗೆ ಅವ್ರ ಮನೆ ಸಮಸ್ಯೆಯನ್ನು ಸಾಲ್ವ್ ಮಾಡೋದಂತ ಧರ್ಮ ಇದು ಬಕ್ರೀದ್ ಹೋಗ್ತಾ ಇದೆ. ಸೊ ಎಲ್ಲರಿಗೆ ತಾವು ಬೆಳಗ್ಗೆ ನಮಾಜ್ ಮಾಡಿಕೊಂಡು ಅದೇನಿದೆ ಪ್ರೊಸೀಜರ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಗೋಕಾಕ್ ಶಹರ ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಗೆ ಸಂಬಂಧಪಟ್ಟಂಗ ಶಾಂತಿ ಸಭೆ ಹಾಕೊಂಡಿವಿ. ಶಾಂತಿ ಸಭೆ ಎದಕ್ಕೆ ಮಾಡ್ತೀವಿ? ನಾನು ಲಾಸ್ಟ್ ಟೈಮ್ ಶಾಂತಿ ಸಭೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತೀವಿ. ಆದ್ರೆ ಗೋಕಾಕ್ ಶಹರದಾಗ ಅಂತ ಶಾಂತಿ ಕದಡುವಂಥ ಘಟನೆಗಳು ಯಾವೂ ಇಲ್ಲ, ಹಿಂದೆ ಯಾವಾಗೂ ಆಗಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಅಂತರ್ಗತದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೆಲ್ಲರೂ ಶಾಂತಿಯಿಂದ ಹಬ್ಬ ಮಾಡ್ತಾರೆ ಅನ್ನೋ ಭರವಸೆ. ಆದರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಎಲ್ಲೋ ಕೂತಿರ್ತಾರೆ, ಸೋಷಿಯಲ್ ಮೀಡಿಯಾದಾಗ ಯಾವುದೋ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟಿಂದ ಎರಡು ಧರ್ಮಗಳ ನಡುವ, ಎರಡು ಸಮುದಾಯಗಳ ನಡುವ ಯಾವುದೇ ರೀತಿ ಗಲಭೆ ಆಗಬಾರ್ದು, ಯಾವುದೇ ರೀತಿ ಜಗಳ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಯಾರು ಆ ರೀತಿ ಮಾಡ್ತಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಮೂಲಕ, ಇಲ್ಲೇನು ಹಿರಿಯರು ಬಂದಿದ್ದಾರೆ, ನಿಮ್ಮೆಲ್ಲರ ಮೂಲಕ ಅವರಿಗೆ ಸೂಚನೆ ಮುಗಿಸ್ಬೇಕು. ಈ ಸರ್ಕಾರದ ನಿಯಮಗಳು ಏನಿದಾವ ಅದಕ್ಕೆ ಸಂಬಂಧಪಟ್ಟಂಗ ಆ ನಿಯಮಗಳನ್ನು ಪಾಲಿಸ್ಕೊಂಡು ನೀವೆಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಸೇರಿ ಹಬ್ಬ ಮಾಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ, ಮತ್ತು ಅಲ್ದ ಈ ಕೆಲವೊಂದು ಕಿಡಿಗೇಡಿಗಳು ಇರ್ತಾರೆ. ಯಾರೇ ಆ ರೀತಿ ಮಾಡಿದ್ರೆ ಕಾನೂನು ಯಾರು ಕೈ ತೊಗೊಳ್ತಾರೆ ಅವ್ರ ಮ್ಯಾಲೆ ಕಠಿಣ ಕ್ರಮ ತಗೋತೀವಿ. ಅವ್ರ ಮ್ಯಾಲೆ ಯಾವುದೇ ಮುಲಾಜಿದ್ದ ಪ್ರಕರಣ ದಾಖಲು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ರೆಗ್ಯುಲರ್ ಆಗಿ ಹೇಳ್ತಿರ್ತೀನಿ, ಈಗ ನಾವು ನಿಮ್ಮ ಅಂತಂದ್ರೆ ಜಗಳ ಆಯ್ತು, ಇಬ್ಬರು ನಡಗಿನ ಜಗಳ ಆಯ್ತು, ಅದು ಬೇರೆ. ಮತ್ತು ಬಕ್ರೀದ್ ಹಬ್ಬ ಆಯ್ತು, ರಂಜಾನ್ ಆಯ್ತು, ಗಣಪತಿ ಆಯ್ತು, ಇಂಥ ಹಬ್ಬ ಸಾರ್ವಜನಿಕ ಏನು ಹಬ್ಬಗಳು ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡುವಂಥ ಹಬ್ಬಗಳಿದ್ದಾಗ ಯಾರೇ ಅಲ್ಲಿ ಏನಾದ್ರು ದುಂಬಡಿ ಮಾಡಿದ್ರಂದ್ರೆ ಅವ್ರನ್ನ ಏನು ಮಾಡ್ತೀವಿ ನಾವು? ರೌಡಿ ಶೀಟ್ ಅಂತ ತಿಂತೀವಿ. ಒಂದು FIR ಆದ್ರೆ ಮುಂದೆ ರೌಡಿ ಶೀಟ್ ಆಗ್ತೀವಿ. ಅದು ರೆಗ್ಯುಲರ್ ಆಗಿ ಉಳಿದು ರೌಡಿ ಶೀಟ್ ಆದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರನ್ನ ನಾವು ನಿಗಾ ವಹಿಸೋದು ಅವಶ್ಯಕತೆ. ಯಾಕೆ ನಿಗಾ ವಹಿಸ್ತೀವಿ? ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸ ಸಮುದಾಯದ ಮೇಲೆ ಪರಿಣಾಮ ಬೀರುವಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ಆ ರೀತಿ ಆಗಲಾರ್ದಂಗೆ ನಾವು ನಿಗಾ ವಹಿಸುವಂಥ ಅವಶ್ಯಕತೆ ಇರ್ತೀವಿ. ಅದಕ್ಕೆ ಯಾರೂ ಅವಕಾಶ ಕೊಡಬೇಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಪೊಲೀಸರಿಗೆ ಸಹಕಾರ ನೀಡಿ. ಪೊಲೀಸರು ಯಾವುದು ಮಾಡಲಾರ್ದಂಥ ಸಲಹೆ ಸೂಚನೆ ನೀಡಂಗಿಲ್ಲ. ಎಲ್ಲ ಕಾನೂನುಬದ್ಧವಾದಂಥ ಸಲಹೆ ಸೂಚನೆ ನೀಡಿರ್ತಾರೆ. ಅವನ್ನ ನೀವು ಪಾಲಿಸ್ಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿ ಶಾಂತ ರೀತಿಯ ಹಬ್ಬ ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ, ಮತ್ತು ಯಾರು ಕಿಡಿಗೇಡಿತನ ಮಾಡ್ತಾರೆ ಅವ್ರನ್ನ ಕಠಿಣ ಕ್ರಮ ಅನ್ನುವಂಥ ಹೇಳಿಕೆಯೊಂದಿಗೆ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.